ಓಕೆ, ಇವತ್ತು ಲೆಕ್ಕ ಕೊಡುವ ಚಳುವಳಿಗೆ ಒಂದು ಸಾಕಷ್ಟು ಲೆಕ್ಕವನ್ನ ಕೊಡುವಂತ ಕೆಲಸವನ್ನು ಟ್ರಸ್ಟಿಗಳು ಮಾಡಿದ್ರು. ಇವತ್ತು ಈ ಕಾರ್ಯಕ್ರಮಕ್ಕೆ ಮನಗೂಳಿ ಸ್ವಾಮೀಜಿಗಳು ಕೂಡ ಬಂದಿದ್ರು. ಅವರು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಗುರುಗಳೇ, ಏನ್ ಹೇಳ್ತೀರಿ? ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರಿ, ಅನೇಕ ಆರೋಪಗಳನ್ನು ಕೂಡ ಮಾಡಿದ್ರಿ, ಏನ್ ಹೇಳ್ತೀರಿ ಬಗ್ಗೆ? ಯಾರ ಆರೋಪ ಅಂದ್ರೆ ಸ್ವಾಮೀಜಿ ಯಾವ ರೀತಿ ನಡ್ಸ್ಕೊಂಡ್ರು ಅನ್ನೋ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಆ ವಿಚಾರ ಕಾರ್ಯಕ್ರಮ ಕರೆಸ್ದಾಗ ಬಂದಿರ್ತಕ್ಕಂತ ಸ್ವಾಮೀಜಿ ನಂದ್ ಹೇಳ್ತೇನೆ, ಮತ್ತೊಬ್ಬ ಸ್ವಾಮಿಗಳು ಹೇಳಕತ್ತಿಲ್ಲ. ಕರೆಸ್ದಾಗ ಚಂದಾಗಿ ನೋಡ್ಕೋಬೇಕು ಅನ್ನೋದು ಅವ್ರ ಹತ್ರ ಇಲ್ಲ. ಈಗ ಇಲ್ಲಿ ಬಂದಿರುವಂತ ವಿಚಾರಕ್ಕೆ ಅಂತಂದ್ರೆ, ಮುಂದಿನ ಮಠಾಧೀಶರು ತಾವು ಟ್ರಸ್ಟಿಗಳು ಏನಾದ್ರು ಈ ರೀತಿ ಆಗ್ಬೇಕು ಅನ್ನೋ ವಿಚಾರಗಳನ್ನ ಪ್ರಸ್ತಾಪ ಏನಾದ್ರು ಮಾಡಿದ್ರ ಬುದ್ಧಿ ಅಂತ? ಯಾರ ಮುಂದೆ? ಇಲ್ಲ, ನಮ್ ಜೊತೆ ಯಾವತ್ತೂ ಪ್ರಸ್ತಾಪ ಮಾಡಿಲ್ಲ. ನಮ್ ಮಠದ್ದು ಜಾತ್ರೆ ಇರ್ತೈತಿ ಮೇ ತಿಂಗಳಲ್ಲಿ, ನಮ್ ಗುರುಗಳದು. ಆ ಜಾತ್ರೆ ಒಳಗ ನಾವು ಪುರಾಣ 30 ಪುರಾಣ ಚಾಲು ಇದೆ. ಅದಕ್ಕೆ ಪೂರ್ವದಲ್ಲಿ ಗದಿಗೆ ಬಂದು ಕಾಯಿ ಹಿಡ್ಕೊಂಡು ಮಾನ್ ಸ್ವಾಮಿಗಳದ್ದು ಸಂಗನಬಸವ ಸ್ವಾಮಿಗಳು ಕೂಡ ನಾವು ಪುಣ್ಯಾರಾಧನೆ ಮಾಡ್ತೀವಿ. ಹಿಂಗಾಗಿ ನಾನ್ ನಿನ್ನೆ ಬರ್ಬೇಕಾಗಿತ್ತು, ಈ ಮದುವೆ ಕಾರ್ಯಕ್ರಮ ಇರುವುದರಿಂದ ಬರಕ್ಕಾಗಲಿಲ್ಲ. ಇವತ್ ಬಿಡು ಮಾಡ್ಕೊಂಡು ಇಲ್ಲಿ ಬಂದಿದ್ದೆ ನಾವು ಮಠಕ್ಕೆ. ಪಂಚಮಸಾಲಿ ಸಮುದಾಯ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ ಗುರುಗಳೇ. ಈ ಸಮಯದಲ್ಲಿ ಈ ರೀತಿ ಅಂತ ಗದ್ದಲ ಈ ರೀತಿ ಆಗ್ತಾ ಇದೆ. ಈ ಪೀಠಕ್ಕೆ 2ನೇ ಸ್ವಾಮೀಜಿಗೆ ಉಚ್ಚಾಟನೆ ಆಗ್ತಾ ಇರೋದು, ಈ ಬಗ್ಗೆ ಹೇಳೋದಾದ್ರೆ? ನೋಡ್ರಿ, ಮಠಕ್ಕೆ ಆಗೋತ ಪೂರ್ವದಲ್ಲಿ ಕಮಿಟಿಯವರು ಬಯಲ ಇರ್ತಾವ. ಆ ಬಯಲ ಏನಿರ್ತಾವು, ಮಠಕ್ಕೆ ಆಗುವಂತ ಸ್ವಾಮಿಗಳು ಆ ಬಯಲ ಓದಿ ಅದನ್ನ ಇದು ಮಾಡ್ಕೋಬೇಕು, ಸ್ವಾಮಿಗಳಾಗಬೇಕು. ಆ ಟ್ರಸ್ಟ್ನವ್ರಿಗೆ ಮತ್ತು ಕಮಿಟಿಯವ್ರಿಗೆ ಬಿಟ್ಟು ಕೊಟ್ಟ ವಿಚಾರ ಅದು. ಟ್ರಸ್ಟ್ನವ್ರಿಗೆ ಮತ್ತು ಸ್ವಾಮೀಜಿಯವ್ರಿಗೆ ಬಿಟ್ಟು ಕೊಟ್ಟ ವಿಚಾರ. ಅವ್ರವ್ರು ಏನ್ ಹೊಯ್ಮನ್ಸ್ ಬಂದವು, ಏನ್ ಹೊಂದಾಣಿಕೆ ಆಗ್ಯಾವ, ಅದು ಅವ್ರಿಗೆ. ತಾವು ಮಾತಾಡುವಾಗ ಸಾಕಷ್ಟು ಗೊಂದಲ ಆಯ್ತು, ನೋಡ್ಬೇಕು ಭಕ್ತರು ಸಾಕಷ್ಟು ವಿರೋಧ ಮಾಡಿದ್ರು, ಈ ರೀತಿಯಾಗಿ ಇರ್ತವೆ. ನಮಗ್ ಗೊಂದಲಾಗಿಲ್ಲ. ಕರೆಂಟ್ ಹೋದು ಕರೆಂಟ್ ಯಾಕೆ ತೆಗದ್ರಿ? ಸ್ವಾಮೀಜಿ ಬಂದಾರ ಮಾತಾಡಕತ್ತಾರ ಅಂತೇಳಿ ನೀವ್ ಇದನ್ನ ಸೃಷ್ಟಿ ಮಾಡಿದ್ರು ನೋಡಿ, ಗೊಂದಲ ಆಯ್ತತೆ. ನೀವ್ ಸೃಷ್ಟಿ ಮಾಡ್ಬಾರ್ದು. ನೀವು ಇಲ್ಲ ಏನಾಯ್ತು ಕೇಳಿದ್ರು, ಸ್ವಾಮೀಜಿಯವ್ರು ಸಮಾಜ ಮಾತಾಡಕ್ ವಿರೋಧ ಮಾಡಿಲ್ಲ. ನೀವ್ ಅರ್ಥ ಮಾಡ್ಕೊಳ್ಳಿ. ನೀವ್ ಹಂಗ ಅದನ್ನೇ ಬರಿಬೇಡ್ರಿ. ಯತ್ನಾಳ್ ಬಸವನಗೌಡ್ರಿದ್ದಾಗ ನಾವ್ ಯಾಕೆ ಬಿಜಾಪುರ ಡಿಸ್ಟ್ರಿಕ್ಟ್ ನೋಡ್ತೇವೆ, ಸ್ವಾಮೀಜಿ ಮಾತಾಡಕ್ ಲೈಟ್ ಯಾಕೆ ತೆಗದ್ರಿ, ಅವ್ರ ಮಾತಾಡಕ್ ಅವಕಾಶ ಕೊಡಿ ಅಂತ ಹೇಳಿದ್ರು ಅಷ್ಟೇ. ಇದಿಷ್ಟು ಶ್ರೀಗಳ ಮಾತು. ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಮಗೆ ಆದಂತ ಕೆಲವೊಂದಿಷ್ಟು ಅವಮಾನಗಳನ್ನ ನಾನು ಪ್ರಸ್ತಾಪ ಮಾಡಿದೆ, ಯಾವುದೇ ರೀತಿ ಅಂತ ಭಕ್ತರು ಆಗ್ಲಿ ಯಾರೇ ಆಗ್ಲಿ ನನಗೆ ವಿರೋಧ ಮಾಡಿಲ್ಲ. ಕರೆಂಟ್ ಅನ್ನ ತೆಗೆದಿದ್ದು ಯಾಕೆ ಅಂತ ಅನ್ನೋದಷ್ಟೇ ಪ್ರಶ್ನೆ ಮಾಡಿದೀವಿ. ಮಠಕ್ಕೆ ಬರೋದು ಯಾವುದೇ ರೀತಿ ಅಂತ ಇರೋದೇ ಇಲ್ಲ. ನಮಗೆ ಶ್ರೀಗಳು ಅಂದ್ರೆ ಮಹಾಂತ ಸ್ವಾಮೀಜಿಗಳು ನಮ್ಮ ಗುರುಗಳು, ಹೀಗಾಗಿ ನಾನು ಮಠಕ್ಕೆ ಬಂದು ಅವ್ರ ಆಶೀರ್ವಾದ ಪಡೆಯಬೇಕಂತ ಬಂದಿದ್ದೆ ಅನ್ನೋ ಮಾತನ್ನು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, ಬಿಜಿ ನ್ಯೂಸ್ ಫಸ್ಟ್, ದಾವಣಗೆರೆ.